10ನೇ ತರಗತಿ ಇಂದಿನ ವಿಜ್ಞಾನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ನಾವು ಒಂದು ಕಥೆಯ ಮೂಲಕ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಸುಮಾರು 5,000 ವರ್ಷಗಳ ಹಿಂದೆ ಮಾನವ ಈ ರೀತಿಯಾಗಿರಲಿಲ್ಲ. ಅವನ ಒಂದು ದಿನಚರಿ ಬೇರೆ ಆಗಿತ್ತು. ಅವನು ಆದಿಮಾನವ ಅಂತ ಕರಿತಾ ಇದ್ದಲ್ವಾ? ಆದಿಮಾನವನ ಒಂದು ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನು ನಾವು ಒಂದು ನನ್ನ ಕಥೆಯ ಮೂಲಕ ತಿಳ್ಕೊಳ್ಳೋಣ. ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಲ್ವಾ? ಇವ್ನಿಗೆ ಏನಂತ ಕರಿತೀವಿ ನಾವು? ಆದಿಮಾನವ, ಪ್ರೊಮ್ಯಾಗ್ನೈನ್ ಮಾನವ, ಇವೆಲ್ಲ ಆದಿಮಾನವ ಹೇಗಿದ್ದ ಅನ್ನೋದನ್ನ ನೀವು ಚಿತ್ರ ನೋಡ್ತಾ ಇದ್ದೀರಲ್ವಾ? ಸೊ ಆದಿಮಾನವ ಅವನ ಮುಖ್ಯವಾಗಿ ಎಲ್ಲಿ ವಾಸ ಮಾಡ್ತಾ ಇದ್ದ? ಈಗಿನ ಕಟ್ಟಡಗಳಿರ್ಲಿಲ್ಲ ಅಲ್ವಾ? ಎಲ್ಲಿ ವಾಸ ಮಾಡ್ತಾ ಇದ್ದವನ? ಕಾಡಿನಲ್ಲಿ. ಆಮೇಲೆ ಚಿಕ್ಕ ಚಿಕ್ಕ ಎಲ್ಲಿ ವಾಸ ಮಾಡ್ತಾ ಇದ್ದ? ಮರದ ಪಟ್ಟಣಗಳಲ್ಲಿ, ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವನು ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದಲ್ವಾ? ಅದೇ ರೀತಿಯಾಗಿ ಆದಿಮಾನವನ ಆಹಾರ ಪದ್ಧತಿ ಏನಾಗಿತ್ತಮ್ಮ? ಏನ್ ಆಹಾರವನ್ನು ಬಳಸ್ತಾ ಇದ್ದ? ವೆರಿ ಗುಡ್. ಆದಿಮಾನವ ಈಗಿರಂತ ಇಡ್ಲಿ, ದೋಸೆ, ಚಟ್ನಿ, ಸಾಂಬಾರ್ ಅಂತ ತಿಂತಾ ಇರಲಿಲ್ಲ. ಹಸಿ ಕಾಡಿನ ಸಿಗ್ತಾ ಇದ್ದಂತ ಹಸಿ ಮಾಂಸವನ್ನು ಏನ್ ಮಾಡ್ತಾ ಇದ್ದ? ಆಹಾರವಾಗಿ ಬಳಕೆ ಮಾಡ್ತಾ ಇದ್ದ. ಕೂತ್ಕೊಳ್ಳಿ. ಆದ್ರೆ ಹಸಿ ಮಾಂಸವನ್ನು ತಿಂತಾ ಇದ್ದ. ಕ್ರಮೇಣ ಅವನು ಹಸಿ ಮಾಂಸವನ್ನು ಬೇಯಿಸಿ ತಿನ್ಲಿಕ್ಕೆ ಶುರು ಮಾಡ್ದ. ತಿನ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಅವನು ಏನು ಒಂದು ಹೊಸ ಒಂದು ಆವಿಷ್ಕಾರ ಮಾಡಿದ? ವೆರಿ ಗುಡ್. ಕ್ರಮೇಣ ಬೆಂಕಿಯ ಒಂದು ಆವಿಷ್ಕಾರ ಅಥವಾ ಬೆಂಕಿಯ ಒಂದು ಉಪಯೋಗ ತಿಳ್ಕೊಂಡ ನಂತರ ಅವನು ಬೇಯಿಸಿ ತಿನ್ನೋದಕ್ಕೆ ಶುರು ಮಾಡ್ದ. ಹಾಗಾದ್ರೆ ಈ ಆದಿಮಾನವ ಬೆಂಕಿಯನ್ನ ಹೇಗೆ ಕಂಡುಹಿಡಿದ ಅನ್ನೋ ಒಂದು ಸಣ್ಣ ಕಥೆಯ ಮೂಲಕ ತಿಳ್ಕೊಳ್ಳೋಣ. ಹೀಗೆ ಆದಿಮಾನವ ಒಂದು ಸಾರಿ ತನ್ನ ಗುಹೆಯ ಬಳಿಯಲ್ಲಿ ಕೂತ್ಕೊಂಡಿದ್ದ. ಆದಿಮಾನವ ಎಲ್ಲಿ ಕುಳಿತಿದ್ದ ಅಂದ್ರೆ ಗುಹೆ ಹತ್ರ ಕುಳಿತಿದ್ದಾಗ ಎತ್ತರವಾದ ಒಂದು ಪ್ರದೇಶದಿಂದ ಒಂದು ಬಂಡೆ ಜಾರಿ ಕೆಳಗೆ ಬಿದ್ದು ಇನ್ನೊಂದು ಕಲ್ಲಿಗೆ ಬಡಿಯುತ್ತೆ ಜೋರಾಗಿ. ಬಡಿದಾಗ ಏನಾಯ್ತು? ಒಂದು ಕಿಡಿ ಬರುತ್ತೆ. ಒಂದು ಬಂಡೆ ಮತ್ತೊಂದು ಬಂಡೆಯನ್ನು ಬಂದು ಜೋರಾಗಿ ಬಡಿದಾಗ ಏನಾಯ್ತು? ಒಂದು ಕಿಡಿ ಉಂಟಾಗುತ್ತೆ. ಅದನ್ನ ಅವನ ಆದಿಮಾನವ ಗಮನಿಸಿದ. ಅವನಿಗೆ ಏನೋ ಒಂಥರ ಒಂದು ವಿಚಾರ ಬಂತು. ಏನಪ್ಪಾ ಅಂದ್ರೆ, ಈ ರೀತಿ 2 ಕಲ್ಲುಗಳನ್ನು ತೆಗೆದುಕೊಂಡು ಅವನು ಅದೇ ರೀತಿ ಏನ್ ಮಾಡ್ದ? ಒಂದಕ್ಕೊಂದು ಘರ್ಷಣೆಯನ್ನು ಮಾಡ್ದ. ಘರ್ಷಣೆ ಮಾಡಿ ಏನಾಯ್ತು? ಅವನ ಬೆಂಕಿ ಉತ್ಪತ್ತಿಯಾಗಿ ನೋಡ್ಕೊಂಡು ಅವ ಬೆಂಕಿಯನ್ನು ಹಾಕಿಬಿಟ್ಟು ತನ್ನ ಆಹಾರವನ್ನು ಮಾಡೋದನ್ನ ಕಲ್ತ್ಕೊಂಡ. ಈ ರೀತಿ ಬೆಂಕಿಯ ಒಂದು ಆವಿಷ್ಕಾರ ಆಯಿತು. ಮಕ್ಕಳೇ, ಈ ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ರಾಸಾಯನಿಕ ಕ್ರಿಯೆ ಯಾವುದು ಅಂದ್ರೆ ಈ ಆದಿಮಾನವ ಕಂಡುಹಿಡಿದಂತಹ ಬೆಂಕಿಯೇ ಮೊಟ್ಟ ಮೊದಲನೆಯ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಇಂದಿನ ತರಗತಿಯಲ್ಲಿ ನಾವು ನಿಮ್ಮ 10ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಮೊದಲನೇ ಅಧ್ಯಾಯವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಈ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ಹಾಗಾದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಯಾವ ರೀತಿಯಾಗಿ ಅದನ್ನು ನಿರ್ಧರಿಸಬಹುದು ಅನ್ನೋದ್ರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಆದಿಮಾನವ ಏನವನು 2 ಕಲ್ಲುಗಳನ್ನು ತೆಗೆದುಕೊಂಡು ಘರ್ಷಣೆ ಮಾಡೋದ್ರ ಮೂಲಕ ಬೆಂಕಿ ಉತ್ಪತ್ತಿ ಆಯ್ತು ಅಂತ ಹೇಳಿದಲ್ಲ. ಅದೇ ರೀತಿ ಇಲ್ಲಿ ಕೂಡ ನೋಡಿ, ಒಂದು ಬೆಂಕಿ ಕಡ್ಡಿ ನಾವೇನ್ ಮಾಡ್ತಾ ಇದೀವಿ? ಬರಮಣಿ ಹಾಗೆ ಬೆಂಕಿ ಹತ್ತಿಲ್ಲ. ಅವೇನ್ ಮಾಡಿದ? ಒಂದು ಮೇಲ್ಮೈ ಮೇಲೆ ಮುಚ್ಚಿದಾಗ ಅಲ್ಲೇನಾಯ್ತು? ಬೆಂಕಿ ಉತ್ಪತ್ತಿ ಆಯ್ತು. ಸೊ ನೋಡಿ, ಹೀಗೆ ಉತ್ಪತ್ತಿ ಆದ ನಂತರ ಬೆಂಕಿ ಕಡ್ಡಿ ಮೊದಲು ಹೇಗಿತ್ತಲ್ಲ ಅದೇ ರೀತಿಯಾಗಿದೆಯಾ? ಈಗ ಮೊದಲ ಸ್ವಭಾವ ಏನಾಯ್ತು? ಬದಲಾವಣೆ ಆಯ್ತು. ಅಂದ್ರೆ ಒಂದು ಕ್ರಿಯೆ ನಡೆದ ನಂತರ ಮೊದಲಿನ ಸ್ವಭಾವ ಬದಲಾವಣೆ ಆಗುತ್ತಲ್ಲ, ಒಂದು ಹೊಸ ವಸ್ತು ಏನು ಉತ್ಪತ್ತಿ ಆಗುತ್ತಲ್ಲ, ಇಂತಹ ಒಂದು ಕ್ರಿಯೆಗೆ ನಾವೇನು ಕರಿತೀವಿ? ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಎಂತ ಕ್ರಿಯೆ ಅಂತ ಕರಿತೀವಮ್ಮ? ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆ ನಡೆದ ನಂತರ ಒಂದು ಬದಲಾವಣೆ ಏನು ಗಮನಿಸ್ತಿದೀವೋ, ಮೂಲ ಸ್ವಭಾವ ಬದಲಾವಣೆ ಆಗಿರುತ್ತದೆ ಮತ್ತು ಒಂದು ಹೊಸ ವಸ್ತು ಉತ್ಪತ್ತಿ ಆಗೋದನ್ನು ಗಮನಿಸಬಹುದು. ಹೀಗೆ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಬದಲಾವಣೆ ರಾಸಾಯನಿಕ ಕ್ರಿಯೆಗಳನ್ನು ನಾವು ನೋಡ್ತೀವಿ. ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳನ್ನು ನೋಡ್ತಾ ಇದ್ದೀವಿ. ಸುತ್ತಮುತ್ತ ನಿಮ್ಮ ಮನೆಗಳ ಕಡೆ ನೋಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದು ನಾವೀಗ ಕೆಲವೊಂದು ರಾಸಾಯನಿಕ ಕ್ರಿಯೆಗಳನ್ನು ಪಟ್ಟಿ ಮಾಡ್ತಾ
ಕೊಠಡಿಯ ತಾಪದಲ್ಲಿ ಹಾಲನ್ನ ಇಟ್ಟಾಗ ಅದು ಏನಾಗಿ ಪರಿವರ್ತನೆ ಆಗ್ತದೆ? ಗೌರಮ್ಮ ವೆರಿ ಗುಡ್, ಜೋರಾಗಿ ಹೇಳ್ಬೇಕು. ಮೊಸರಾಗಿ ಪರಿವರ್ತನೆ ಆಗ್ತದೆ. ಹಾಲು ಮೊದಲು ಇದ್ದಿದ್ದು ಏನಾಯ್ತು? ಮೊಸರಾಗಿ ಪರಿವರ್ತನೆ ಆಯ್ತು, ಹೊಸ ವಸ್ತು ಉತ್ಪತ್ತಿ ಆಯ್ತದೆ. ಹಾಗಾದ್ರೆ ಹಾಲು ಮೊಸರಾಗುವುದು ಎಂತ ಬದಲಾವಣೆ? ಬರ್ಕೊಂಡು ಹಾಲು ಮೊಸರಾಗುವುದು ಒಂದು ರಾಸಾಯನಿಕ ಕ್ರಿಯೆ ಅಂತ ನಾವು ಕರಿಬಹುದು. ಮೊದಲು ಹಾಲು ಕೂಡ ಒಂದು ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ. ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಎಂಬ ಶರ್ಕರೆ ಏನಾಗುತ್ತೆ? ಹಾಲಿನಲ್ಲಿರುವ ಲ್ಯಾಕ್ಟೋ ಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾದಿಂದ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗೋದ್ರಿಂದ ಹಾಲು ಮೊಸರಾಗುತ್ತದೆ. ಇದು ತಿಳಿಸಿಕೊಟ್ಟಂತ ವಿಜ್ಞಾನಿ ಲೂಯಿಸ್ ಪಾಶ್ಚರ್ ಎಂಬ ಫ್ರಾನ್ಸ್ ದೇಶದ ವಿಜ್ಞಾನಿ ಈ ಒಂದು ರಾಸಾಯನಿಕ ಕ್ರಿಯೆ ನಡೆಯೋದ್ರಿಂದ ಹಾಲು ಮೊಸರಾಗುತ್ತೆ ಎಂಬುದನ್ನ ತಿಳಿಸಿಕೊಟ್ಟ. ಅದೇ ರೀತಿಯಾಗಿ ನಾವು ಸಾಕಷ್ಟು ಮತ್ತು ಅನೇಕ ರಾಸಾಯನಿಕ ಕ್ರಿಯೆಗಳನ್ನ ನೋಡ್ತಾ ಇದ್ವಿ. ಉದಾಹರಣೆ ನೋಡಿ, ನಿಮ್ಮ ಮನೆಗಳಲ್ಲಿ ಹಳೆ ಕಾಲದಲ್ಲಿ ತೇವಾಂಶ ವಾತಾವರಣ ಹೆಚ್ಚಿದ್ದಾಗ ಇಲ್ಲಿ ಕಬ್ಬಿಣದ ವಸ್ತುಗಳು ಏನಾಗಿರ್ತವೆ? ಏನಾಗಿರ್ತವ? ಕಬ್ಬಿಣ ತುಕ್ಕು ಹಿಡಿಯುವುದು ಸಹ ಇಲ್ಲಿ ಮೊದಲು ಕಬ್ಬಿಣ ಬೂದು ಬಣ್ಣದ ಲೋಹ ಒಳಪಾಗಿರ್ತದೆ. ಆದ್ರೆ ತುಕ್ಕು ಹಿಡಿದ ನಂತರ ಅದರ ಮೇಲ್ಮೈ ಮೇಲೆ ಯಾವ ಬಣ್ಣದ ವಸ್ತುವನ್ನ ನೋಡ್ತೇವೆ? ನೀನು ಲಾವಣ್ಯ, ಯಾವ ಬಣ್ಣ ಕಾಣ್ತದೆ ತುಕ್ಕು ಹಿಡಿದ ನಂತರ? ಕರೆಕ್ಟ್, ಜೋರಾಗಿರ್ಬೇಕು. ಕಂದು ಬಣ್ಣದ ವಸ್ತುವನ್ನ ನಾವು ನೋಡ್ತಾ ಇದ್ದೀವಿ. ಅದು ಕಂದು ಬಣ್ಣದ ವಸ್ತು ಏನದು? ಕಬ್ಬಿಣದ ಆಕ್ಸೈಡ್ ಅಂತ ಕರೀತೀವಿ. ಹೊಸ ವಸ್ತು ಉತ್ಪತ್ತಿ ಆಯ್ತಾ ಇಲ್ಲ? ಹಾಗಾದ್ರೆ ಕಬ್ಬಿಣ ತುಕ್ಕು ಹಿಡಿದು ಕೂಡ ಎಂತ ಬದಲಾವಣೆ? ರಾಸಾಯನಿಕ ಕ್ರಿಯೆ ಅಂತ ನಾವು ಕರಿಬಹುದು. ಮಕ್ಕಳು ಎರಡನೇ ಉದಾಹರಣೆ. ಕಬ್ಬಿಣ ತುಕ್ಕು ಹಿಡಿಯುವುದು ಸಹ ಒಂದು ರಾಸಾಯನಿಕ ಕ್ರಿಯೆ ಎಂಬುದನ್ನು ನಾವು ತಿಳಿಬಹುದು. ಅದೇ ರೀತಿಯಾಗಿ ಮನೆಗಳಲ್ಲಿ ಆಹಾರ ಬೇಯಿಸ್ತಾ ಇರ್ತೀವಿ ಅಲ್ವಾ? ಆಹಾರ ಬೇಯಿಸಿದಾಗ ಕೂಡ ಅಲ್ಲಿ ಬದಲಾವಣೆಗಳಾಗ್ತವೆ ಆಂತರಿಕವಾಗಿ. ಅದನ್ನು ಕೂಡ ನಾವೆಂತ ಕರಿಬಹುದು? ರಾಸಾಯನಿಕ ಕ್ರಿಯೆ ಅಂತ ಕರಿಬಹುದು. ನಿಮ್ಮ ಮನೆಗಳಲ್ಲಿ ಅಡಿಗೆ ಮಾಡಲಿಕ್ಕೆ ಬಳಸುವಂತಹ ಇಂಧನ ಯಾವನ್ನ? ಸಹ ಜೋರಿಗೆ ಹೇಳ್ಬೇಕು, ಜೋರಿಗೆ ಹೇಳಿ. LPG ಇಂಧನವನ್ನ ಬಳಕೆ ಮಾಡ್ತೀವಲ್ವಾ? ಆ LPG ದಹನವಾಗುವುದು ಸಹ ಏನೋ ಒಂದು ರಾಸಾಯನಿಕ ಕ್ರಿಯೆ. ಯಾಕಂದ್ರೆ ಅಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ, ನೀರಾವಿ ಅಂಶ ಬಿಡುಗಡೆ ಆಗುತ್ತೆ, ಉಷ್ಣ ಬಿಡುಗಡೆ ಆಗ್ತದೆ. ಈ ಇಂಧನಗಳ ದಹಿಸುವುದು ದಹನವಾಗುವುದು ಸಹ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೆಯೋದ್ರ ಜೊತೆಗೆ ನಮ್ಮ ದೇಹದಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೀತಾ ಇದ್ದಾವೆ. ನಮ್ಮ ದೇಹದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ದೇಹದಲ್ಲಿ ನಾವು ಬದುಕಲಿಕ್ಕೆ ಬೇಕಾಗುವಂತ ಅನೇಕ ಜೈವಿಕ ಕ್ರಿಯೆಗಳು ನಡೀತಾ ಇರ್ತವೆ. ಅವುಗಳಿಗೆ ನಾವು ಜೀವ ಕ್ರಿಯೆಗಳು ಅಂತ ಕರಿತೀವಲ್ವಾ? ಆ ಜೀವ ಕ್ರಿಯೆಗಳು ಯಾವ್ಯಾವಮ್ಮ? ನಮ್ಮ ದೇಹದಲ್ಲಿ ನಡೀತಾ ಇರೋ ಜೀವ ಕ್ರಿಯೆಗಳು ವೆರಿ ಗುಡ್. ಉಸಿರಾಟ ಕ್ರಿಯೆ, ಉಸಿರಾಟ ಕ್ರಿಯೆ. ಹಾಗೆ ನೋಡಿ, ಉಸಿರಾಟ ಕ್ರಿಯೆ ಅಂತ ಹೇಳಿದ್ರಲ್ಲ, ಈ ನೋಡ್ತಾ ಇರೋ ಚಿತ್ರ ಏನಪ್ಪಾ ಅಂದ್ರೆ ಉಸಿರಾಟ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ಅಂಗಗಳ ಗುಂಪಿಗೆ ಶ್ವಾಸಾಂಗ ಮುಖ ಅಂತ ಕರಿತೀವಿ ನಾವಲ್ವಾ? ಶ್ವಾಸನಾಳ, ಶ್ವಾಸಕೋಶ, ಇಲ್ಲಿ ಅನೇಕ ಕ್ರಿಯೆ ನಡೆಯುತ್ತೆ ಶ್ವಾಸಕೋಶದಲ್ಲಿ. ನಾವು ಸೇವಿಸಿದಂತ ಆಹಾರ ಆಕ್ಸಿಜನ್ ಸೇವನೆ ಮಾಡ್ತೀವಲ್ಲ ಉಸಿರಾಟಕ್ಕೆ, ಆ ಆಕ್ಸಿಜನ್ ಏನಾಗುತ್ತೆ? ಶ್ವಾಸಕೋಶಕ್ಕೆ ತಲುಪಿ ಅಲ್ಲಿ ಗಾಳಿ ಗುರುಗಳನ್ನು ಸುತ್ತಲಿರುವ ಲೋಮನಾಳಗಳ ಸುತ್ತಲೂ ಏನ್ ಮಾಡ್ತವೆ? ಆಕ್ಸಿಜನ್ ಹಿಡಿದುಕೊಂಡು ರಕ್ತಕ್ಕೆ ವರ್ಗಾವಣೆ ಮಾಡ್ತವೆ. ರಕ್ತದ ಮೂಲಕ ಮೈಟೋಕಾಂಡ್ರಿಯಾಕ್ಕೆ, ಜೀವಕೋಶದ ಮೈಟೋಕಾಂಡ್ರಿಯಾಕ್ಕೆ ತಲುಪಿ ಅಲ್ಲಿ ಗ್ಲೂಕೋಸ್ ನೊಂದಿಗೆ ಉತ್ಕರ್ಷಣೆ ಕ್ರಿಯೆ ನಡೆದು ನಮಗೆ ಏನು ಬಿಡುಗಡೆ ಆಗುತ್ತೆ? ಶಕ್ತಿ ಬಿಡುಗಡೆ ಆಗುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅದು ನಮ್ಮ ದೇಹದಿಂದ ಮತ್ತೆ ಹೊರಗಡೆ ಆಗ್ತದೆ. ಹಾಗಾದ್ರೆ ಉಸಿರಾಟ ಕ್ರಿಯೆನೂ ಸಹ ಎಂಥ ಕ್ರಿಯೆ ಅಂತ ಹೇಳ್ಬೋದಲ್ಲ ನಾವು? ಉಸಿರಾಟ ಎಂಥ ಕ್ರಿಯೆ ಅಂತ ಹೇಳ್ಬೋದು? ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬಹುದು. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಮತ್ತೊಂದು
ಜೈವಿಕ ಕ್ರಿಯೆ ನಡೀತಾ ಇರ್ತದಲ್ಲ, ಉದಾಹರಣೆ ನಾವು ತೆಗೆದುಕೊಂಡಂತ ಆಹಾರ ಬಹಳ ಸಂಕೀರ್ಣವಾಗಿರ್ತದೆ. ಅದರ ಸರಳ ರೂಪಕ್ಕೆ ಪರಿವರ್ತನೆ ಮಾಡುವಂತಹ ಕ್ರಿಯೆ ಯಾವುದು? ಸಂಧ್ಯಾ. ಆಹಾರ ಸೇವನೆ ಮಾಡ್ತೀರಾ, ಸೇವನೆ ಮಾಡಿದಂತ ಆಹಾರ ನಮ್ಮ ದೇಹದಲ್ಲಿ ಏನಾಗುತ್ತೆ? ವೆರಿ ಗುಡ್. ಮತ್ತೊಂದು ಜೈವಿಕ ಕ್ರಿಯೆ ಯಾವ್ದಾಗುತ್ತೆ? ಜೀರ್ಣಕ್ರಿಯೆಯಲ್ಲಿ ಅನೇಕ ಅಂಗಗಳು ಭಾಗವಹಿಸ್ತಾವಲ್ವಾ? ಅಂಗಗಳ ಈ ಗುಂಪಿನ ನಾವೇನು ಕರಿತೀವಿ? ಜೀರ್ಣಾಂಗ ವ್ಯೂಹ ಅಂತ ಕರಿತೀವಲ್ವಾ? ಅನ್ನನಾಳ, ಜಠರ, ಕರಳು, ಸಣ್ಣ ಕರಳು, ದೊಡ್ಡ ಕರಳು ಇವೆಲ್ಲ ಜೀರ್ಣಕ್ರಿಯೆ ಸಹಕರಿಸುವಂತಹ ಅಂಗಗಳು. ಹಾಗಾದ್ರೆ ಜೀರ್ಣಕ್ರಿಯೆ ಏನಾಗುತ್ತೆ ನೋಡಿ, ಬಾಯಿಯಲ್ಲಿ ನಾವು ಮೊದಲೇ ಪ್ರಾರಂಭ ಮಾಡ್ತೀವಲ್ವಾ? ಏನನ್ನ ಜೀರ್ಣಕ್ರಿಯೆ ಪ್ರಾರಂಭವಾಗೋದಿಲ್ಲ, ಬಾಯಿಯಲ್ಲೇ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಬಾಯಿಗೆ ಏನಾಗುತ್ತೆ? ತೆಗೆದುಕೊಂಡಿರುವ ಧಾನ್ಯಗಳಿರುವಂತ ಚಪಾತಿ, ಅನ್ನ ತಿಂತಿರ್ತೀರ ನೀವು, ರೊಟ್ಟಿ, ಪಿಷ್ಟ ಏನಾಗುತ್ತೆ? ಮಾಲ್ಟೋಸ್ ಆಗಿ ಪರಿವರ್ತನೆ ಆಗುತ್ತೆ. ಎಲ್ಲಿ? ಬಾಯಿಯಲ್ಲಿರುವ ಲಾಲಾರಸ, ಕಿಣ್ವಗಳು ಸೇರಿಕೊಂಡು ಮೊದಲನೇ ರಾಸಾಯನಿಕ ಕ್ರಿಯೆ ನಮ್ಮ ಬಾಯಿಯಲ್ಲೇ ಪ್ರಾರಂಭ ಜೀರ್ಣಕ್ರಿಯೆ. ನಂತರ ಜಠರಕ್ಕೆ ಬರುತ್ತೆ, ಅಲ್ಲಿ ಅನೇಕ ಇನ್ನು ಸರಳ ರೂಪ ಬರುತ್ತೆ. ಸಣ್ಣ ಕೊಳೆಯಲ್ಲಿ ಸಂಪೂರ್ಣವಾಗಿ ಪಚನ ಆಗುತ್ತೆ ಆಹಾರ. ಅಂತಿಮವಾಗಿ ಗ್ಲೂಕೋಸ್ ಆಗುತ್ತೆ. ಕಾರ್ಬೋಹೈಡ್ರೇಟ್ ಸೇವನೆ ಮಾಡಿರ್ತಿಲ್ಲ, ಅದು ಗ್ಲೂಕೋಸ್ ಆಗುತ್ತೆ. ಪ್ರೋಟೀನ್ ಸೇವನೆ ಮಾಡಿದ್ದೆಲ್ಲ ಅಮೈನೋ ಆಮ್ಲಗಳಾಗ್ತವೆ. ಕೊಬ್ಬಿನ ಅಂಶ ಸೇವನೆ ಮಾಡಿರ್ತಿಲ್ಲ, ಅದು ಕೊಬ್ಬಿನ ಆಮ್ಲಗಳಾಗ್ತವೆ. ಹಾಗಾಗಿ ನೋಡಿ, ಎಂತ ಒಂದು ರಾಸಾಯನಿಕ ಕ್ರಿಯೆ ನಮ್ಮ ದೇಹದಲ್ಲಿ ನಡೀತದಲ್ವಾ? ಎಷ್ಟು ರಾಸಾಯನಿಕ ಕ್ರಿಯೆ ನಮ್ಮ ದೇಹದಲ್ಲಿ ನಡೀತಾ ಇದ್ದಾವೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅಷ್ಟೇ. ಹಾಗಾದ್ರೆ ಜೀರ್ಣಕ್ರಿಯೆಯನ್ನು ಸಹ ಎಂತ ಒಂದು ಕ್ರಿಯೆ ಅಂತ ಕರಿಬಹುದು? ರಾಸಾಯನಿಕ ಕ್ರಿಯೆ. ಹೀಗೆ ನಮ್ಮ ಸುತ್ತಮುತ್ತಲು ಅನೇಕ ರಾಸಾಯನಿಕ ಕ್ರಿಯೆಗಳಿಂದ ಇಷ್ಟ ಇಲ್ಲ, ಬೇಕಾದಷ್ಟು ರಾಸಾಯನಿಕ ಕ್ರಿಯೆಗಳು ಸುತ್ತಮುತ್ತಲ ನಡೀತಾ ಇರ್ತದೆ. ಈಗ ನಾನು ಕೆಲವೊಂದನ್ನು ನಿಮ್ಗೆ ಹೇಳಿದ್ದೀನಿ, ಇನ್ನು ಕೆಲವು ನೀವು ಪಟ್ಟಿ ಮಾಡ್ಕೊಂಡು ಬರ್ಬೇಕು, ನಾಳೆ ಬರ್ಬೇಕಾದ್ರೆ. ಅರ್ಥ ಆಯ್ತಾ? ಆ ಪ್ರಶ್ನೆಯನ್ನು ತೆಗೆದುಕೊಳ್ಳಿ. ದೈನಂದಿನ ಜೀವನದಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳನ್ನ ಪಟ್ಟಿ ಮಾಡಿ. ಕೆಲವೊಂದು ನಾವು ಹೇಳಿದ್ದೀವಿ. ಈಗ ಇನ್ನೂ ಸಾಕಷ್ಟು ರಾಸಾಯನಿಕ ಕ್ರಿಯೆಗಳು ಸುತ್ತಮುತ್ತ ನಡೀತಾ ಇರ್ತದೆ. ಬಿಟ್ಟು ನಿಮ್ಗೆ ಯಾವ್ದು ನಿಮ್ಗೆ ಗೊತ್ತಿದೆ ಅಂತ ಪಟ್ಟಿ ಮಾಡ್ಕೊಂಡು ಬರ್ಬೇಕು ನಾಳೆ ಹೋಗ್ಬೇಕಾದ್ರೆ. ದೈನಂದಿನ ಜೀವನದಲ್ಲಿ ನಡೆಯುವ ವಿವಿಧ ರಾಸಾಯನಿಕ ಕ್ರಿಯೆಗಳನ್ನು ಪಟ್ಟಿ ಮಾಡಿ. ಮಕ್ಕಳೇ, ಈಗ ನಾವು ನಿಮ್ಮ ಅಭ್ಯಾಸದಲ್ಲಿರುವಂತಹ 1.1 ಚಟುವಟಿಕೆಯನ್ನ ಈಗ ನಾವು ಕೈಗೊಳ್ಳೋಣ. ಅಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಯಾವ್ಯಾವ ಅಂಶಗಳಿಂದ ನಿರ್ಧರಿಸಬಹುದು ಅನ್ನೋದನ್ನ ಈ ಒಂದು ಪ್ರಯೋಗದ ಮೂಲಕ ತಿಳ್ಕೊಳ್ಳೋಣ. ನೋಡಿ, ಯಾವ ದೀಪ ಇದು? ಮಧ್ಯಸಾರ ದೀಪ. ಇದು ಮಧ್ಯಸಾರ ತೆಗೆದುಕೊಂಡು ಇಬ್ರು ಬರ್ರಿ. ಓಕೆ, ಈಗ ನೋಡ್ತಾ ಇದ್ದೀವಿ ನೀವು, ಈ ತಂತಿ ಇರ್ತದೆ ಅಲ್ವಾ? ಈ ತಂತಿ ಹೆಸರೇನಪ್ಪ ಅಂತಂದ್ರೆ ಮೆಗ್ನೀಷಿಯಂ ತಂತಿ ಅಂತ. ಯಾವ ತಂತಿ ಅಮ್ಮ ಇದು? ಮೆಗ್ನೀಷಿಯಂ ತಂತಿ. ನೋಡಿದ್ರಲ್ಲ, ಕಾಣ್ತದೆ ಮೆಗ್ನೀಷಿಯಂ ತಂತಿ. ಈ ಮೆಗ್ನೀಷಿಯಂ ತಂತಿಯನ್ನು ನಾವೀಗ ಉಳಿಸಿ ನೋಡೋಣ ಏನಾಗುತ್ತೆ ಇದು. ಮೊದಲು ಯಾವ ರೀತಿ ಅಂತ ನೋಡಿದ್ವಿ, ಒಳಬಾಗಿದೆ ಅಲ್ವಾ? ನೋಡಿ, ಕೆಲವೊಂದ್ಸತಿ ಮೆಗ್ನೀಷಿಯಂ ತಂತಿಯ ಮೇಲೆ ಆಕ್ಸೈಡ್ ಪದರ ಉಂಟಾಗುತ್ತೆ. ಎಲ್ಲ ನಾವು ಗಾಳಿಯನ್ನು ವರ್ತಿಸಿ ಆಕ್ಸೈಡ್ ಪದರ ಉಂಟು ಮಾಡೋದ್ರ ಮೂಲಕ ಅದು ಬೇಗ ನಡ್ಕೊಂಡು ಉಳಿಯೋದಿಲ್ಲ. ಮೆಗ್ನೀಷಿಯಂ ತಂತಿ ಒಂದ್ ವೇಳೆ ಆಕ್ಸೈಡ್ ಪದರ ಇದ್ರೆ ಅವಾಗ ಅದನ್ನ ಉಪ್ಪು ಕಾಗದದಿಂದ ಏನ್ ಮಾಡ್ಬೇಕು? ಉಜ್ಜಿ ಅದನ್ನ ನಿವಾರಣೆ ಮಾಡ್ಬೇಕು. ಆಕ್ಸೈಡ್ ಪದರವನ್ನ ಉಪ್ಪು ಕಾಗದ ಚೆನ್ನಾಗಿ ಸ್ವಚ್ಛಗೊಳಿಸ್ಬೇಕು, ಅದನ್ನ ಅವಾಗ ಚೆನ್ನಾಗಿ ಉಳಿಯುತ್ತೆ. ಈಗ ಮೆಗ್ನೀಷಿಯಂ ತಂತಿನ ಉಳಿಸಿದಾಗ ಏನಾಗುತ್ತೆ ಎಂಬುದನ್ನು ನಾವು ನೋಡೋಣ. ಅದರಿಂದ ಸ್ವಭಾವ ಏನೋ ಬದಲಾವಣೆ ಆಗುತ್ತಾ ಇವಾಗ.
ಬಂದಿರೋದು ನೋಡಿ. ಹೇಳಿ, ಈಗ ಉಳಿತಾ ಇದೆ ನೋಡಿದಲ್ವಾ? ಮೆಗ್ನೀಷಿಯಂ ತಂತಿ ಹೇಗೆ ಉಳಿತಾ ಇದೆ? ಬಿಳಿಯ ಬಣ್ಣದೊಂದಿಗೆ ಪ್ರಕಾಶಮಾನವಾಗಿ ಉರಿಯುತ್ತಾ ಇದೆ. ಇಲ್ಲಿ ಮೆಗ್ನೀಷಿಯಂ ತಂತಿಯನ್ನು ಉರಿಸಿದಾಗ ಅದು ಪ್ರಕಾಶಮಾನವಾಗಿ ಉರಿದು ಬಿಳಿ ಬಣ್ಣದ ಪುಡಿ ಉಂಟಾಯಿತು. ಹಾಗೆ ಮೊದಲು ಮೆಗ್ನೀಷಿಯಂ ತಂತಿ ಹೇಗಿತ್ತು, ಈಗ ಬಿಳಿ ಬಣ್ಣದ ಪುಡಿ ಉಂಟಾಗಿದೆಲ್ವಾ? ಮೊದಲಿನ ಕೂಡ ಬದಲಾವಣೆ ಆಗಿದೆಯಲ್ಲಪ್ಪ, ಹೌದಾ? ಇದು ಪುಡಿ ರೂಪದಲ್ಲಿ ಆಗಿದೆ ಈಗ ಅಲ್ವಾ? ಇದು ತೋರಿಸ್ಕೊಂಬಾರ. ಇದ್ರ ಹೆಸರು ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ತಂತಿಯನ್ನು ಉರಿಸಿದಾಗ ವಿಧಾನ ತೋರ್ಸಮ್ಮ. ಯಾವ ಬಣ್ಣ ಇದೆ ಅದು? ಬಿಳಿ ಬಣ್ಣದ ಪುಡಿ ಇದೆ. ಬಿಳಿ ಬಣ್ಣದ ಪುಡಿಗೆ ಅಂತ ಕರೀತಾರಮ್ಮ ಮೆಗ್ನೀಷಿಯಂ ಆಕ್ಸೈಡ್. ಮೊದಲು ತಂತಿ ರೂಪದಲ್ಲಿ ಇತ್ತಲ್ವಾ? ಅದು ತಂತಿ ರೂಪದಲ್ಲಿ ಇತ್ತು. ಈಗ ಅದು ಮುರಿಸಿದಾಗ ಬಿಳಿ ಬಣ್ಣದ ಪುಡಿ ರೂಪದಲ್ಲೇ ಆಗಿದಲ್ವಾ? ಬಿಳಿ ಬಣ್ಣದ ಪುಡಿ ಬಂದಿದೆ. ಹಾಗಾಗಿ ಯಾವ ಪುಡಿ ಹೆಸರೇನಮ್ಮ? ಆಕ್ಸೈಡ್. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ನಿಮಗೆ, ಇದು ಎಂತ ಕ್ರಿಯೆ ಆಗಿದ್ರೆ ಕೇಳಬನ್ನಿ. ಈ ಮೆಗ್ನೀಷಿಯಂ ತಂತಿ ಉಳಿಸಿದೆ, ಹೊಸ ವಸ್ತು ಉತ್ಪತ್ತಿ ಆಯ್ತಲ್ವಾ? ಹಾಗಾದ್ರೆ ಎಂತ ಒಂದು ಕ್ರಿಯೆ ಅಂತ ಕರಿಬೋದು ಇದನ್ನ? ಜೋರಾಗಿ ಹೇಳ್ಬೇಕು. ವೆರಿ ಗುಡ್. ಇದನ್ನ ಎಂತ ಕ್ರಿಯೆ ಅಂತ ಕರಿಬೋದಾದ್ರೆ ಹೊಸ ವಸ್ತು ಉತ್ಪತ್ತಿಯಾಗುವ ಯಾವುದೇ ಬದಲಾವಣೆಗೆ ರಾಸಾಯನಿಕ ಕ್ರಿಯೆ ಅಂತ ಕರೀತೀವಿ. ಡೆಫಿನೇಷನ್ ನಾವು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ಕೇಳಿದ್ರೆ, ಯಾವುದೇ ಬದಲಾವಣೆಯಲ್ಲಿ ಒಂದು ಹೊಸ ವಸ್ತು ಉತ್ಪತ್ತಿ ಆದ ಅಂತಹ ಕ್ರಿಯೆಗಳನ್ನು ಕರಿತೀವಿ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಹಾಗಾಗಿ ಇದು ಒಂದು ರಾಸಾಯನಿಕ ಕ್ರಿಯೆ ನೋಡಿದ್ವಿ, ಮೆಗ್ನೀಷಿಯಂ ತಂತಿ ಉಳಿಸೋದು. ಹಾಗಾದ್ರೆ ಈಗ ರಾಸಾಯನಿಕ ಕ್ರಿಯೆ ಅಂದ್ರೆ ಡೆಫಿನೇಷನ್ ಆಮೇಲೆ ಪ್ರಶ್ನೆ ಕೇಳ್ತೀನಿ ನಿಮ್ಮ ಮನೆಗೆ. ಇದಾದ್ಮೇಲೆ ಸರಿಯಾಗಿ ಕೇಳಿಸ್ಕೊಳ್ಬೇಕು. ರಾಸಾಯನಿಕ ಕ್ರಿಯೆ ಅಂದ್ರೆ ಬರ್ಕೊಡ್ರಿ. ಹೊಸ ವಸ್ತು ಉತ್ಪತ್ತಿಯಾಗುವ ಬದಲಾವಣೆಯೇ ರಾಸಾಯನಿಕ ಕ್ರಿಯೆ. ಸರಳವಾಗಿ ಸುಲಭವಾಗಿರ್ಬೋದು, ಇಷ್ಟು ಹೇಳಿದ್ರೆ ಸಾಕು. ಯಾವುದಾದ್ರೂ ಬದಲಾವಣೆ ನಡೆದಾಗ ಒಂದು ಹೊಸ ವಸ್ತು ಉತ್ಪತ್ತಿ ಆದರೆ ಅಂತಹ ಬದಲಾವಣೆಗೆ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಅಭ್ಯಾಸದಲ್ಲಿ ಮತ್ತೊಂದು ಚಟುವಟಿಕೆ ಇದೆ. 1.1 ಚಟುವಟಿಕೆಯನ್ನು ಮಾಡಿದ್ವಿ ಈಗ. ಅದೇ ರೀತಿಯಾಗಿ 1.2 ಚಟುವಟಿಕೆ ಇದೆ. ಅದೇನಂತ ನಾವೀಗ ಮತ್ತೆ ಅದನ್ನ ಆ ಚಟುವಟಿಕೆಯನ್ನ ಮಾಡೋಣ. ಹಾಗಾದ್ರೆ ಮೆಗ್ನೀಷಿಯಂ ತಂತಿ ಉರಿಸುವುದು ಸಹ ಎಂತ ಒಂದು ಕ್ರಿಯೆ ಅಂತ ಹೇಳೋದಪ್ಪ? ಎಂತ ಕ್ರಿಯೆ? ರಾಸಾಯನಿಕ ಕ್ರಿಯೆ. ಮೆಗ್ನೀಷಿಯಂ ತಂತಿ ಉರಿಸುವುದು ಸಹ ಒಂದು ರಾಸಾಯನಿಕ ಕ್ರಿಯೆ ಅಂತ ಹೇಳ್ಬೋದು. ಹಾಗಾದ್ರೆ ಮತ್ತೊಂದು ಚಟುವಟಿಕೆಯನ್ನು ಕೈಗೊಳ್ಳೋಣ. ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಇರೋದನ್ನ ಇಲ್ಲಿ ನೋಡಿ. ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಮೊದಲು ಇದ್ದಂತ ವಸ್ತುಗಳಿಗೆ ನಾವು ಏಕೆ ಕರಿತೀವಿ ಅಂದ್ರೆ ಪ್ರತಿವರ್ತಕಗಳು ಅಂತ ಕರಿತೀವಿ. ಮೆಗ್ನೀಷಿಯಂ ತಂತಿ ಇತ್ತಲ್ಲ ಮೊದಲು ಈ ರೀತಿಯಾಗಿರ್ತಲ್ವಾ? ಮೆಗ್ನೀಷಿಯಂ ಗಾಳಿಯಲ್ಲಿರುವ ಯಾವುದೊಂದಿಗೆ ವರ್ತಿಸ್ತು ಅಂದ್ರೆ ಆಕ್ಸಿಜನ್ ಒಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉತ್ಪತ್ತಿ ಆಯ್ತಲ್ವಾ? ಕ್ರಿಯೆ ನಡೆದ ನಂತರ ಉಂಟಾದ ವಸ್ತುಗಳಿಗೆ ಅಂತ ಕರಿತೀವಿ ನಾವು ಉತ್ಪನ್ನಗಳು ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆಯಲ್ಲಿ ಮೊದಲು ಭಾಗವಹಿಸುವ ವಸ್ತುಗಳಿಗೆ ಪ್ರತಿವರ್ತಕಗಳು ಅಂತ ಕರಿತೀವಿ. ಅಲ್ಲಿ ಪ್ರತಿವರ್ತಕಗಳು ಏನಾದ್ರು ಉತ್ಪನ್ನಗಳಾಗಬಹುದು. ಹಾಗೆ ಮತ್ತೊಂದು ಚಟುವಟಿಕೆಯನ್ನು ಕೈಗೊಳ್ಳೋಣ. ಇಬ್ಬರು ವಿದ್ಯಾರ್ಥಿಗಳು ಬಂದಿದೆ, ಹಾಗೆ ಬಂದಿರೋದು ಬೇರೆ. ಇಬ್ಬರಿಗೂ ನಾವು ಒಂದು ಸಮಾನವನ್ನ ಕೊಟ್ಟಿದ್ದೇನೆ. ನಿಮ್ಮ ಟೆಕ್ಸ್ಟ್ ಬುಕ್ ಏನಿದೆ ಅಂದ್ರೆ ಒಂದು ಪ್ರಮಾಣದಲ್ಲಿ ಸೀಸದ ನೈಟ್ರೇಟ್ ದ್ರಾವಣ ತೆಗೆದುಕೊಳ್ಳಿ ಅಂತ ಹೇಳಿದರು. ಮೊದಲೇ ತೆಗೆದುಕೊಳ್ಳೋಣ ಸೀಸದ ನೈಟ್ರೇಟ್ ದ್ರಾವಣ. ಇದರಲ್ಲಿ ಸೀಸದ ನೈಟ್ರೇಟ್ ಪುಡಿ ಇದೆ, ನಾವೀಗ ದ್ರಾವಣವನ್ನ ಮಾಡ್ಕೊಳ್ಳೋಣ.
ಮಕ್ಕಳೇ, ಈಗ ಈ ಒಂದು ದ್ರಾವಣದಲ್ಲಿ ಯಾವ ದ್ರಾವಣವನ್ನು ತೆಗೆದುಕೊಂಡಿದ್ದೇವೆ ನೀನು? ಸೀಸದ ನೈಟ್ರೇಟ್ ದ್ರಾವಣವನ್ನ ತೆಗೆದುಕೊಂಡಿದ್ದಾರೆ ಒಂದು ಕಾಲದಲ್ಲಿ. ಈಗ ಆ ದ್ರಾವಣಕ್ಕೆ ನಾವು ಯಾವ್ದಾಕೋಣ? ಅಯೋಡಿನ್ ದ್ರಾವಣ, ಪೊಟ್ಯಾಷಿಯಂ ಅಯೋಡೈಡ್ ಎಂಬ ದ್ರಾವಣವನ್ನು ಹಾಕೋಣ. ಪೊಟ್ಯಾಷಿಯಂ ಅಯೋಡೈಡ್ ಇದಕ್ಕೊಂದು 2 ಹನಿ ಕ್ಲೀನರ್ ಒಳಗೆ ಬೀಳೋ ರೀತಿ ಹಾಕೋಣ. ಗಮನಿಸ್ತಾ ಇರಿ ಬದಲಾವಣೆಯನ್ನ. ಸಾಕು ಬದಲಾವಣೆ ಗಮನಿಸಿಲ್ಲ? ಹೇಳಮ್ಮ, ಏನ್ ಬದಲ ಯಾವ ಬಣ್ಣ ಕಾಣಿಸ್ತಿದೆ ಅಮ್ಮ ನಿಮಗೆ? ಬಿಂದು ನೀನು ಹೇಳ, ಯಾವ ಬಣ್ಣ ಕಾಣಿಸ್ತಾ ಇದೆ ಅಲ್ಲಿ? ಯಾವ ಬಣ್ಣ ಕಾಣಿಸ್ತಾ ಇದೆ ನಿಮ್ಗೆ? ವೆರಿ ಗುಡ್. ಯಾವ ಬಣ್ಣ ಕಾಣಿಸ್ತಾ ಇದೆ? ಬಣ್ಣ ಕಾಣಿಸ್ತಾ ಇದೆ. ಹಾಗಾದ್ರೆ ಬಣ್ಣದಲ್ಲಿ ಏನೋ ಬದಲಾವಣೆ ಆಯ್ತು ಅಂದ್ರೆ ಅಲ್ಲಿ ಯಾವ ಕ್ರಿಯೆ ನಡೆದಿರುತ್ತೆ ಅಂತ ನಮ್ಮ ಜೋರು ಹೇಳ್ಬೇಕು. ರಾಸಾಯನಿಕ ಕ್ರಿಯೆ ನಡೆದಿರುತ್ತೆ ಹೇಳ್ಬೋದಲ್ವಾ? ಏನು ಎರಡು ಜೊತೆಗೆ ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಸೀಸದ ನೈಟ್ರೇಟ್ ಎರಡು ಕೂಡ ರಾಸಾಯನಿಕವಾಗಿ ಸಂಯೋಗ ಆಗ್ಬಿಟ್ಟು ಏನಾಗಿದೆ, ಅವು ಹೊಸ ವಸ್ತುವನ್ನು ಉತ್ಪತ್ತಿ ಮಾಡಿದಾವೆ. ಆದ್ರಿಂದ ಅದನ್ನ ನಾವು ಎಂತ ಕ್ರಿಯೆ ಕರಿಬಹುದು? ರಾಸಾಯನಿಕ ಕ್ರಿಯೆ ಅಂತ ಕರಿಬಹುದು. ಇದು ಯಾಕೆ ಹಳದಿ ಬಣ್ಣ ಏನ್ ಬಂತಲ್ಲ ಅದ್ರ ಹೆಸರೇನಪ್ಪ ಅಂದ್ರೆ ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ಸೇರ್ಕೊಂಡಾಗ ಹಳದಿ ಬಣ್ಣದ ಏನು ಉಂಟಾಗುತ್ತಲ್ಲ ಅದು ಪ್ರಕ್ಷೇಪ ಅಂತ ಕರಿತೀವಿ. ಪ್ರಕ್ಷೇಪ ಅಂದ್ರೆ ಏನು? ನೀರಿನಲ್ಲಿ ಕರಗದೇ ಇರುವಂತಹ ವಸ್ತು ಉಂಟಾಗುತ್ತಲ್ಲ ರಾಸಾಯನಿಕ ನಡೆದ ನಂತರ ಅದಕ್ಕೆ ನಾವು ಎಂತ ಕರಿತೀವಿ? ಪ್ರಕ್ಷೇಪ. ಈ ರೀತಿ ಯಾವ್ದಾದ್ರು ಬಣ್ಣದ ಪ್ರಕ್ಷೇಪ ಉಂಟಾದ್ರೂ ಸಹ ಏನಂತ ಕರಿಬಹುದು? ರಾಸಾಯನಿಕ ನಡೆದಿದೆ ಅಂತ ಹೇಳ್ಬೋದು. ಈ ರೀತಿ ಉಂಟಾದಕ್ಕೆ ಏನು ಕರಿತೀವಿ? ಅದಕ್ಕೆ ಬೇರೆ ಪ್ರಕ್ಷೇಪ ಅಂತ ಕರಿತೀವಿ. ಹಾಗಾಗಿ ಹಳದಿ ಬಣ್ಣದ ಪ್ರಕ್ಷೇಪದ ಹೆಸರೇನಂತ ಕೇಳ್ತಾರೆ? ಸೀಸದ ನೈಟ್ರೇಟ್ ಇದ್ದಿದ್ದು ಪೊಟ್ಯಾಷಿಯಂ ಅಯೋಡೈಡ್ ಸೇರ್ಕೊಂಡಾಗ ಸೀಸದ ಅಯೋಡೈಡ್ ಆಗುತ್ತೆ. ಆ ಸೀಸದ ಅಯೋಡೈಡ್ ಬಣ್ಣನೇ ಹಳದಿ ಬಣ್ಣ. ನೆಕ್ಸ್ಟ್ ಸಮೀಕರಣ ಬರೆಯಬೇಕಾದ್ರೆ ತೋರಿಸ್ತೀನಿ ಏನಾಗುತ್ತೆ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಚಟುವಟಿಕೆ 1.3 ಮತ್ತೊಂದು ಚಟುವಟಿಕೆ ರಾಸಾಯನಿಕ ನಿರ್ಧರಣೆ ಮಾಡಲಿಕ್ಕೆ ಮತ್ತೇನು ಬದಲಾವಣೆ ಆಗ್ತವೆ ಅನ್ನೋದನ್ನ ನೋಡಿ. ಬಣ್ಣದಲ್ಲಿ ಬದಲಾವಣೆ ಆಗೋದು ನೋಡಿದ್ವಿ, ಸ್ಥಿತಿಯಲ್ಲಿ ಬದಲಾವಣೆ ಆಗೋದು ನೋಡ್ತೀವಿ. ಅರ್ಥ ಆಯ್ತು? ಮತ್ತೇನು ಬದಲಾವಣೆ ಆಗೋದನ್ನ ನೋಡಿ ನೆಕ್ಸ್ಟ್ ಮುಂದಿನ ಚಟುವಟಿಕೆಯಲ್ಲಿ ನಾವು ವೀಕ್ಷಣೆ ಮಾಡೋಣ. ಮತ್ತೆ ಇಬ್ಬರು ವಿದ್ಯಾರ್ಥಿಗಳು ಬರ್ರಿ. ಬೇಕಾಗಿರೋದು ಸತು ಎಂಬ ಲೋಹವನ್ನು ತೆಗೆದುಕೊಳ್ತೀವಿ ಮತ್ತು ಸಲ್ಫ್ಯೂರಿಕ್ ಆಮ್ಲ ಎಂಬ 2 ಪ್ರತಿವಾದಗಳನ್ನು ತೆಗೆದುಕೊಂಡು ರಾಸಾಯನಿಕ ಕ್ರಿಯೆ ಅದನ್ನ ಪ್ರಯೋಗವನ್ನು ಕೈಗೊಳ್ಳೋಣ. ಮೊದಲನೇದಾಗಿ ಸತ್ತು ಲೋಹದ ಬಗ್ಗೆ ಕೇಳಿದ್ರಲ್ಲ ನೀವು? ಸತ್ತಿನ ಲೋಹವನ್ನು ನೋಡಿದ್ರೆ ಯಾರಾದ್ರು? ನೋಡಿರಲ್ವಾ? ಈಗ ನೋಡ್ರಿ, ನೋಡ್ತಾ ಇದ್ರೆ ನೋಡ್ಬಿಡು, ತೋರ್ಸ್ಕೊಂಡು ಯಾವ ಬಣ್ಣ ಇದೆ? ಬೂದು ಬಣ್ಣದ ಲೋಹ ಅದು. ಸತ್ತು ಅದು ಬೂದಿ ಬಣ್ಣದ ಲೋಹ. ಸತುವಿನ ಸಂಕೇತ ಏನಪ್ಪ? ನೀವು ಹೇಳಮ್ಮ. ಸತುವಿನ ಸಂಕೇತ ಕರೆಕ್ಟ್? ಸತುವಿನ ಸಂಕೇತ ಲಾಸ್ಟ್ 9ನೇ ಕ್ಲಾಸಲ್ಲಿ ಕಲ್ತಿರಿ ನೀವು ಸಂಕೇತಗಳ ಬಗ್ಗೆ. ಯಾವ ಲೋಹ ನೋಡ್ತಾ ಇದ್ದೀರಲ್ಲ ಹೇಳಮ್ಮ ನೀನು? ಈಗ ನಾವು ಮುಂದಿನ ಚಟುವಟಿಕೆ ಮಾಡಲಿಕ್ಕೆ ನಮಗೆ ಬೇಕಾಗಿರೋದೇನು? ಒಂದು ಸತುವಿನ ಲೋಹವನ್ನು ತೆಗೆದುಕೊಳ್ಳೋಣ ಒಂದು ಪುರಾಣದಲ್ಲಿ. ಹಾಗೆ ಅದಕ್ಕೆ ಏನಾಗಬೇಕು ಅಂತಂದ್ರೆ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಬೇಕು. ಈಗ ಇಬ್ರು ಬಂದ್ರಿ, ಈಗ ನಾವು ಪುರಾಣದಲ್ಲಿ ಏನು ತೆಗೆದುಕೊಂಡಿದ್ವಿ? ತೆಗೆದುಕೊಂಡಿದ್ವಿ. ಇದು ನಾವು ಈಗ ಏನ್ ಮಾಡ್ಬೇಕು ಅಂದ್ರೆ ಸಾರೀಕೃತ ಆಮ್ಲ ಇದೆ, ಇದನ್ನ ಸಾರೀಕೃತ ಆಮ್ಲವಾಗಿ ಮಾಡ್ಕೊಳ್ಬೇಕು. ದುರ್ಬಲ ಆಮ್ಲವನ್ನು ಸಲ್ಫ್ಯೂರಿಕ್ ಆಮ್ಲವನ್ನು ತೆಗೆದುಕೊಳ್ಳೋಣ. ಈಗ ಮಕ್ಕಳಿಗೆ ನಾವು ದುರ್ಬಲ ಆಮ್ಲವನ್ನು ಮಾಡ್ಕೊಂಡ್ವಿ. ಆಮ್ಲವನ್ನು ಹನಿ ಹಾಕಿ ನೀರಿಗೆ ಹಾಕಿದ್ವಿ. ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆ ನೋಡಿ. ಇಲ್ಲಿ ಮುಟ್ಟು ನೋಡಿದಾಗ ನಮಗೆ ಎಷ್ಟು ಬಿಸಿಯಾಗಿದೆ ಅಂತ ನೋಡಿ. ಬಿಸಿಯಾಗಿದೆ ಅಲ್ವಾ? ಅಂದ್ರೆ ರಾಸಾಯನಿಕ ಕ್ರಿಯೆ ತಾಪ ಏನಾಗುತ್ತೆ? ಹಿಂಗೆ ಹಿಡಿತಾ ಇದೆ. ಬಿಸಿ ಅನಿಸ್ತಾ ಇದೆಯಾ? ಅಂದ್ರೆ ಏನು ಬಿಡುಗಡೆ ಆಗಿದೆ? ಉಷ್ಣ ಬಿಡುಗಡೆ ಆಗಿದೆ. ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆ ಅಲ್ವಾ? ಎಷ್ಟು ನೋಡಿ, ಏನು ನಾವು ಕಾಯಿಸಿಲ್ಲ, ಏನು ಅದನ್ನು ಕಾಯಿಸಿದೀವಾ? ಇಲ್ಲ. ಆದ್ರೂ ಕೂಡ ಏನಾಗಿದೆ? ಉಷ್ಣ ಬಿಡುಗಡೆ ಆಗಿದೆ. ಎಷ್ಟು ಬಿಸಿ ಇದೆ ನೋಡಿ. ಅಂದ್ರೆ ಕೆಲವು ರಾಸಾಯನಿಕ ಕ್ರಿಯೆಗಳು ಏನಾಗುತ್ತೆ? ಈ ರೀತಿ ಉಷ್ಣ ಬಿಡುಗಡೆ ಆಗ್ತದೆ ಅಲ್ವಾ?
ನೋಡಿ ಏನು ಬರೋಕ್ಕೆ ಶುರುವಾಯಿತು, ಏನು ಬರೋಕ್ಕೆ ಶುರುವಾಗಿದೆ, ಏನು ಬರ್ತಾ ಇದೆ, ಬಿಡುಗಡೆ ಬರ್ತಾ ಇದಾರಲ್ವಾ? ಅಂದ್ರೆ ಏನು ಬಿಡುಗಡೆ ಆಗ್ತದೆ ಅಲ್ಲಿ, ಅನಿಲ ಬಿಡುಗಡೆ ಆಗ್ತಿದೆ. ಒಂದು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಿದೆ. ಹಾಗೆ ಬಣ್ಣದಲ್ಲಿ ಕೂಡ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಮತ್ತೆ ಇದೆಲ್ಲ ಅನಿಲ ಬಿಡುಗಡೆ ಆಗ್ತಾ ಇದೆ. ಸರಿ, ಅನಿಲ ಬಿಡುಗಡೆ ಆದ್ರೂ ಕೂಡ ಯಾವ ಕ್ರಿಯೆ ನಡೆದಿದೆ ಅಂತ ಅರ್ಥಮ್ಮ? ಬಿಡುಗಡೆ ಶುರುವಾಗ್ತದಲ್ಲ, ಅಂದ್ರೆ ಸತ್ತು ಮತ್ತು ಸಲ್ಫ್ಯೂರಿಕ್ ಆಮ್ಲದ ನಡುವೆ ರಾಸಾಯನಿಕ ಕ್ರಿಯೆ ನಡೀತಾ ಇದೆ. ಅಲ್ಲಿ ಅನಿಲ ಬಿಡುಗಡೆ ಬರೋದಕ್ಕೆ ಶುರುವಾಗ್ತದೆ, ಅನಿಲ ಬಿಡುಗಡೆ ಆಗ್ತದೆ. ಯಾವ ಅನಿಲ ಬಿಡುಗಡೆ ಆಗ್ತಿದೆ ಅಂದ್ರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ ಅಲ್ವಾ? ಯಾವ ಅನಿಲ ಬಿಡುಗಡೆ ಆಗ್ತಾ ಇದೆ, ಹೈಡ್ರೋಜನ್. ಅಂದ್ರೆ ರಾಸಾಯನಿಕ ಕ್ರಿಯೆ ನಡೀತಾ ಇದೆ. ಸತ್ತಿನ ಚೂರುಗಳು ನೋಡ್ತಾ ಇದ್ದಾರೆ, ಅದರಲ್ಲಿ ಬದಲಾವಣೆ ಆಗ್ತದೆ ಕಲಿಸ್ತಾ ಇದ್ರಲ್ವಾ? ಸತ್ತು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸತ್ತು ಏನಾಗುತ್ತೆ, ಸತ್ತುವಿನ ಸಲ್ಫೇಟ್ ಆಗುತ್ತೆ. ಇನ್ನೊಂದು ಅನಿಲ ಬಿಡುಗಡೆ ಆಗುತ್ತೆ. ಯಾವುದರಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಇದು ಯಾವುದೇ ರಾಸಾಯನಿಕ ಕ್ರಿಯೆ ನಡೆದಾಗ ಅನಿಲ ಬಿಡುಗಡೆ ಆದರೆ ಅದು ಕೂಡ ಏನ್ ನಡೆದಿದೆ ಅಂತ ನಿರ್ಧರಿಸಬಹುದು, ಅಂತ ನಿರ್ಧರಿಸಬಹುದು. ಮಕ್ಕಳ ಈಗ 3 ಪ್ರಯೋಗಗಳನ್ನ ಮಾಡಿದ್ದೇವೆ. ಮೆಗ್ನೀಷಿಯಂ ಔಷಧ ನೋಡಿದ್ರಿ. ಅದೇ ರೀತಿಯಾಗಿ ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಹೈಡ್ರೈಡ್ ಜೊತೆ ವರ್ತಿಸಿದಾಗ ಯಾವ ರೀತಿ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗಿದೆ ನೋಡಿದ್ರಿ. ಅದೇ ರೀತಿಯಾಗಿ ಮತ್ತೊಂದು 3ನೇದಾಗಿ ನೋಡಿದ್ವಿ, ಸತುವಿನ ಚೂರುಗಳನ್ನ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಯಾವ ರೀತಿ ಬದಲಾವಣೆ ಆಗ್ತದೆ ಅಂತ ನೋಡಿದ್ರಲ್ವಾ? ಇವೆಲ್ಲ ರಾಸಾಯನಿಕ ಕ್ರಿಯೆಗಳು. ಆಗ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವ ಅಂತ 2 ಅಂಕಗಳಿಗೆ ಪ್ರಶ್ನೆ ಬರುತ್ತೆ. ಈಗ ನೋಡಿದಿಲ್ಲ ಅಂತ ನೆನ್ಪಿಟ್ಕೊಂಡು ಬರೋದಾಗಿ 2 ಮಾರ್ಕ್ಸ್ ಗೊತ್ತಾಯ್ತಾ? ಈಗ ಬರೀತೀನಿ, ಬರ್ಕೊಡ್ರಿ. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವುವು? ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವುವು? ಒಂದೊಂದಾಗಿ ನೋಡಿದ್ದೀವಿ. ಸ್ಥಿತಿಯಲ್ಲಿ ಬದಲಾವಣೆ ಆಗೋದು ನೋಡಿದ್ರಿ. ತಾಪದಲ್ಲಿ ಬದಲಾವಣೆ ಆಗೋದು ನೋಡಿದ್ರಿ. ತಾಪದಲ್ಲಿ ಬದಲಾವಣೆ. ಹಾಗೆ ಅನಿಲ ಬಿಡುಗಡೆ ಆಗೋದು ನೋಡಿದ್ರಲ್ವಾ? 3ನೇದಾಗಿ ಅನಿಲ ಬಿಡುಗಡೆ. ಸ್ಥಿತಿಯಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ. ಮತ್ತೆ ಯಾವ ಬದಲಾವಣೆ ನೋಡಿದ್ರಿ ಹೇಳ್ರಿ? ಪ್ರಕ್ಷೇಪ ಉಂಟಾಗೋದು ನೋಡಿದ್ರಲ್ವಾ? ಅದು ಬರಬಹುದಲ್ವಾ? ಪ್ರಕ್ಷೇಪ ಉಂಟಾಗುವಿಕೆ. ಹಾಗಾದ್ರೆ ಇನ್ನೊಂದು ಬದಲಾವಣೆ ಗಮನಿಸಿದ್ರಿ. ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಹೈಡ್ರೈಡ್ ಉಂಟಾದಾಗ ಏನು ಬದಲಾವಣೆ ಗಮನಿಸಿದ್ರಮ್ಮ? ವೆರಿ ಗುಡ್, ಬಣ್ಣದಲ್ಲಿ ಬದಲಾವಣೆ. ಹೀಗೆ ಸ್ಥಿತಿಯಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ಪ್ರಕ್ಷೇಪ ಉಂಟಾಗುವಿಕೆ ಹಾಗೂ ಬಣ್ಣದಲ್ಲಿ ಬದಲಾವಣೆ. ಎಲ್ಲರ ಆಧಾರದ ಮೇಲೆ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದನ್ನು ನಿರ್ಧರಿಸಬಹುದು. ಬಂದು ಹೇಳ್ಬೇಕು, ಯಾರಾದ್ರೂ ಬಂದು ಹೇಳಿ. ರಾಸಾಯನಿಕ ಕ್ರಿಯೆ ನಿರ್ಧರಿಸುವ ಅಂಶಗಳು ಯಾವ್ಯಾವು? ಸ್ಥಿತಿಯಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ಪ್ರಕ್ಷೇಪ ಉಂಟಾಗುವಿಕೆ, ಬಣ್ಣದಲ್ಲಿ ಬದಲಾವಣೆ. ಈಗ
ನೀನ್ ಹೇಳಮ್ಮ ರಾಸಾಯನಿಕ ಕ್ರಿಯೆ ನಡೆದಿದೆ ನಿರ್ಧರಿಸುವ ಅಂಶಗಳು ಯಾವ್ಯಾವು ಮೇಡಮ್? ರಾಸಾಯನಿಕ ಕ್ರಿಯೆಯಲ್ಲಿ ನಡೆದಿರುವ ಅಂಶಗಳು ಜೋರಿಗಳು. ಸ್ಥಿತಿಯಲ್ಲಿ ಬದಲಾವಣೆ, ವೆರಿ ಗುಡ್. ಒಂದೇನೇನು? ಸ್ಥಿತಿಯಲ್ಲಿ ತಾಪದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ಪ್ರಕ್ಷೇಪ ಉಂಟಾಗುವಿಕೆ, ಬಣ್ಣದಲ್ಲಿ ಬದಲಾವಣೆ. ವೆರಿ ಗುಡ್. ಮಕ್ಕಳ ಈಗ ಇದುವರೆಗೂ ನೀವು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ನಮ್ಮ ಸುತ್ತಮುತ್ತ ನಡೆಯುವ ಕೆಲವು ರಾಸಾಯನಿಕ ಕ್ರಿಯೆಗಳು ಯಾವ್ಯಾವ ಅಂತ ನೋಡಿದ್ರಿ. ಹಾಗೆ ಕೆಲವು ಚಟುವಟಿಕೆಗಳ ಮೂಲಕ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವ ಅಂತ ತಿಳ್ಕೊಂಡ್ರಲ್ವಾ? ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ನಿಮಗೆ ಗೊತ್ತಿದ್ದವರು ಎದುರು ಮಾತ್ರ ಹೇಳಬೇಕು. ರಾಸಾಯನಿಕ ಕ್ರಿಯೆ ಎಂದರೇನು? ಹೇಳಪ್ಪ ಗೌರಮ್ಮ. ಹೊಸ ವಸ್ತು ಉತ್ಪತ್ತಿ ಆಗುವ ಬದಲಾವಣೆ ರಾಸಾಯನಿಕ ಕ್ರಿಯೆ. ವೆರಿ ಗುಡ್. ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ. ಹಾಗೇನೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ವಸ್ತುಗಳಿಗೆ ಏನಂತ ಕರೀತಾರೆ ಅಂತ ಹೇಳಿದ ಒಂದು ಪದನ ಹೇಳಿ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ವಸ್ತುಗಳಿಗೆ ಏನಂತ ಕರೀತಾರೆ? ಪ್ರತಿವರ್ತಕಗಳು ಅಂತ ಕರೀತಾರೆ. ಅದೇ ರೀತಿ ರಾಸಾಯನಿಕ ಕ್ರಿಯೆ ನಡೆದ ನಂತರ ಉಂಟಾಗುವ ಹೊಸ ವಸ್ತುಗಳಿಗೆ ಅಂತ ಕರೀತಾರಪ್ಪ? ವೆರಿ ಗುಡ್. ಉತ್ಪನ್ನಗಳು ಅಂತ ಕರೀತಾರೆ ಅಲ್ವಾ? ಅದೇ ರೀತಿ ರಾಸಾಯನಿಕ ಕ್ರಿಯೆ ನಡೆದ ನಂತರ ಮೆಗ್ನೀಷಿಯಂ ತಂತಿ ಮುಗಿಸಿದಾಗ ಒಂದು ಹೊಸ ವಸ್ತು ಉಂಟಾಯ್ತಲ್ಲ, ಆ ಹೊಸ ವಸ್ತು ಯಾವ್ದಪ್ಪ? ಬಿಳಿ ಬಣ್ಣದ ಪುಡಿ ನೋಡೋದಲ್ಲ, ಅದೇ ಎಂತ ಆಕ್ಸೈಡ್ ಅದು? ಬಿಳಿ ಬಣ್ಣದ ಪುಡಿ ಮೆಗ್ನೀಷಿಯಂ ಆಕ್ಸೈಡ್. ಹಾಗೆಯೇ ಸೀಸದ ನೈಟ್ರೇಟ್ ಪೊಟ್ಯಾಷಿಯಂ ಹೈಡ್ರೈಡ್ ಜೊತೆ ವರ್ತಿಸಿದಾಗ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗಿತ್ತು. ಅದ್ರ ಹೆಸರೇನಮ್ಮ? ಸೀಸದ ಅಯೋಡೈಡ್. ಯಾವ್ದು ಹಳದಿ ಬಣ್ಣದ ಪ್ರಕ್ಷೇಪ? ಯಾವ್ದು? ನೋಡಿ, ಅದೇ ರೀತಿ ರಾಸಾಯನಿಕ ನಿರ್ಧರಿಸುವ ಅಂಶಗಳು ಯಾವ್ಯಾವ ಎಂಬುದನ್ನು ನಿಮಗೆ ಫ್ಲಾಶ್ ಕಾರ್ಡ್ ಮೂಲಕ ನೀವು ಪ್ರದರ್ಶನ ಮಾಡಬೇಕು. 6 ಜನ ಬನ್ನಿ, ಯಾರಾದ್ರು ನಿಮ್ಗೆ ಯಾವ ಬಂದಿದೆ ಅಂತ ನೀವು ಹೇಳಬೇಕು. ನೀನು ಹೇಳ್ಬೋದು, ಜೋರಾಗಿ ಹೇಳ್ಬೇಕು. ರಾಸಾಯನಿಕ ಕ್ರಿಯೆಯಲ್ಲಿ ನಿರ್ಧರಿಸುವ ಅಂಶಗಳು ಬಣ್ಣದಲ್ಲಿ ಬದಲಾವಣೆ, ಜೋರಾಗಿ ಹೇಳ್ಬೇಕು. ಅನಿಲ ಬಿಡುಗಡೆ, ಪ್ರಕ್ಷೇಪ ಉಂಟಾಗುವಿಕೆ, ತಾಪದಲ್ಲಿ ಬದಲಾವಣೆ, ಸ್ಥಿತಿಯಲ್ಲಿ ಬದಲಾವಣೆ. ಇದನ್ನ ಗಮನಿಸಬೇಕು. ನೋಡಿದಾಗ ಏನಾಗ್ತದೆ, ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬ ನಿರ್ಧರಿಸುವ ಅಂಶಗಳು ಯಾವ ನೀವು ಏನು ತೋರಿಸ್ತಾ ಇದ್ರಲ್ಲ, ಇದು ನೀವು ಎಕ್ಸಾಮಲ್ಲಿ ಕೇಳಿದಾಗ ನೆನ್ಪಿಟ್ಕೊಂಡಾಗ ಸ್ವಲ್ಪ ನೆನಪಾಗುತ್ತೆ ನಿಮಗೆ. ಅದೇ ರೀತಿ ಈಗ ಒಬ್ರು ಯಾರು ಹೇಳಿದ್ರು ನಿಂತ್ಕೊಂಡು ಹೇಳ್ತೀರಮ್ಮ ನೀನು? ಹೇಳ. ಸ್ಥಿತಿ ಬದಲಾವಣೆ, ತಾಪ ಬದಲಾವಣೆ, ಪ್ರಕ್ಷೇಪ ಉಂಟಾಗುವಿಕೆ, ಅನಿಲ ಬಿಡುಗಡೆ, ಬಣ್ಣ ಬದಲಾವಣೆ. ಗೊತ್ತಾಯ್ತಲ್ಲ? ಎಲ್ಲರೂ ಒಂದು ಕೇಳ್ಬಿಡಿ. ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ಪ್ರಕ್ಷೇಪ ಉಂಟಾಗುವಿಕೆ, ತಾಪದಲ್ಲಿ ಬದಲಾವಣೆ, ಸ್ಥಿತಿಯಲ್ಲಿ ಬದಲಾವಣೆ. ಸರಿ, ಹಾಗಾದ್ರೆ ಇವತ್ತು ನಾವು ರಾಸಾಯನಿಕ ಕ್ರಿಯೆ ಅಂದ್ರೆ ಏನು, ರಾಸಾಯನಿಕ ಕ್ರಿಯೆ ನಿರ್ಧರಿಸುವ ಅಂಶಗಳು ಯಾವ್ಯಾವು, ನಮ್ಮ ಸುತ್ತಮುತ್ತ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳಂದ್ರೆ ಏನು, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರಲ್ವಾ? ಹಾಗಾಗಿ ಈಗ ಅನೇಕ ರಾಸಾಯನಿಕ ಕ್ರಿಯೆಗಳ ಸುತ್ತಮುತ್ತ ನಡೀತಾ ಇರ್ತಾವಲ್ವಾ? ಉದಾಹರಣೆ, ನಿಮ್ಮ ಮನೆಗಳಲ್ಲಿ ದೃಷ್ಟಿ ತೆಗಿಬೇಕಾದ್ರೆ ನಿಮ್ಗೆ ಅರಿಶಿನ ನೀರು ಹಾಕ್ತಾರಲ್ವಾ? ಅರಿಶಿನ ನೀರು ಹಾಕ್ಬಿಟ್ಟಾಗ ಅದಕ್ಕೆ ಯಾವ ವಸ್ತುನ ಹಾಕ್ತಾರಮ್ಮ? ಸುಣ್ಣ ಹಾಕ್ತಾರಪ್ಪ. ಏನ್ ಹಾಕ್ತಾರಮ್ಮ? ಸುಣ್ಣ ಹಾಕಿದಾಗ ಅದು ಯಾವ ಬಣ್ಣಕ್ಕೆ ತಿರುಗುತ್ತೆ? ಅದು ಕೆಂಪು ಬಣ್ಣಕ್ಕೆ ತಿರುತ್ತಲ್ವಾ? ಹಾಗಾದ್ರೆ ಅದು ಯಾವಾಗ ಆಗುತ್ತೆ ಅಂದ್ರೆ ನೀವು ತಿಳ್ಕೊಂಡ್ಬರ್ಬೇಕು. ನಾಳೆ ಹೇಳ್ಬೇಕು, ತಿಳ್ಕೊಂಡ್ಬರ್ಬೇಕು. ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅಲ್ವಾ? ಸೊ ಅದಕ್ಕೆ ರಾಸಾಯನಿಕ ಕ್ರಿಯೆ ನಡೆಯೋದ್ರಿಂದಲೇ ಬಣ್ಣ ಬದಲಾವಣೆ ಆಯಿತು. ಅರಿಶಿಣದ ನೀರಿಗೆ ಸುಣ್ಣವನ್ನು ಬೆರೆಸಿದಾಗ ಅರ್ಥ ಆಯ್ತಾ? ಇದು ಯಾಕೆ ಬದಲಾವಣೆ ಆಗುತ್ತೆ ಅನ್ನೋದು ನೀವು ನಾಳೆ ತಿಳ್ಕೊಂಡು ಮತ್ತೆ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು.